ಆಕ್ಚುಲಿ ಇವಾಗ ಊರೆಲ್ಲ ಸುತ್ಕೊಂಡು ಹಂಗೆ ನರಸಿಂಹಸ್ವಾಮಿ ಒಂದು ಆಶೀರ್ವಾದನ ತಗೊಂಡು ಆಚೆ ಬಂದಿದೀವಿ. ಇದಕ್ಕೆಲ್ಲ ಕಾರಣ ನಮ್ಮ ಊರಿನ ಮುಖ್ಯಸ್ಥರು ಆಮನ್ಕೆರೆ ಪ್ರಸನ್ನ ಸರ್, ಮಹೇಶ್ ಸರ್ ಮತ್ತೆ ಪಂಚಾಕ್ಷರಿ ಸರ್. ದಯವಿಟ್ಟು ಬರ್ಬೇಕಿಲ್ಲಿ ಚಪ್ಪಾಳೆ ಮೂಲಕ ಎಲ್ಲ ಬೆಂಗಳೂರಿಂದ ಬಂದು ಒಂದಿನ ಹಳ್ಳಿ ಜೀವನನ ನಾವು ಜೀವಿಸ್ಬೇಕು ಅಂತ ಬಂದಿದ್ವಿ ಎಲ್ಲ ಜೋಡಿಗಳಿವೆ. ದಯವಿಟ್ಟು ಒಂದೆರಡು ಮಾತು ಹೇಳಬೇಕು ನಮಗೆ. ಸಿಟಿ ಲೈಫು, ಕಾರು, ಬೈಕು, ಬರೀ ಬಿಸಿಲಲ್ಲಿ ಓಡಾಡ್ಕೊಂಡು AC ಆಚೆ ಆಫೀಸಲ್ಲಿ ಕೂತ್ಕೊಂಡು ಓಡಾಡ್ತಾ ಇದ್ವಿ. ಇಲ್ಲಿ ಹಳ್ಳಿ ಲೈಫಲ್ಲಿ ಹಸುಗಳು, ಕರುಗಳು, ವ್ಯವಸಾಯ ಸಾಮಾನು, ದೇವಸ್ಥಾನ ಎಲ್ಲ ನೋಡಿಕೊಂಡು ತೋಟ ಎಲ್ಲ ಅಡ್ಡಾಡ್ಕೊಂಡು ಹಳ್ಳಿ ಲೈಫ್ನ ಎಂಜಾಯ್ ಮಾಡಿ. ಎಲ್ಲರೂ ನಿಮ್ಮ ಕೈಯಲ್ಲಿರುವಂತ ಓಲೆಗಳನ್ನ ತೆಗೆದು ಏನೇನ್ ಟಾಸ್ಕ್ ಇದೆ ಅಂತ ಕ್ಯಾಮ್ರಾಗ್ ತೋರಿಸ್ಬೇಕು. ರೆಡಿ 1 2 3 ಸ್ಟಾರ್ಟ್. ಕ್ರೇಜಿ ಕ್ರೇಜಿ ಕ್ರೇಜಿ. ನನಗೆ ಬಂದಿರೋ ಟಾಸ್ಕ್ ಬಳೆ ಮಾರ್ಬೇಕಂತ ನಮ್ಮ ಊರಲ್ಲಿ. ನಾನು ಎಲ್ಲ ಹೆಣ್ಮಕ್ಳು ರೆಡಿ ರೀ, ಬಳೆ ಬೊಂಬಾಯಿ ಬಳೆ. ಎಲ್ಲರೂ ಒಳ್ಳೆ ವ್ಯಾಪಾರ ಮಾಡೋಣ. ನೀವು ಪ್ರೀತಿನೇ ಆದ್ಯಾರು ತಂದ ಆಸ್ತಿ ನಮ್ಮ ಬಾಳೆಗೆ. ಏನು ಎಕರೆ ಜಮೀನು ನಮ್ದು ಹಳ್ಳಿ ಮೇಷ್ಟ್ರು, ಇವರು ಮೇಡಮ್. ನಾವು ಸ್ಕೂಲ್ ಮೇಷ್ಟ್ರು, ಅಂಗನವಾಡಿ ಟೀಚರ್. ನಾವು ವಿಷಲ್ ಹೊಡೆಯೋದು PT ಮಾಸ್ಟ್ರು. ದೇವಸ್ಥಾನದಲ್ಲಿ ಸೇವೆ ಮಾಡೋದು. ಕೋಟೆ ಪ್ರಭಾಕರಣ ನಾವು ದಿನ ಬ್ಲ್ಯಾಕ್ ಕಾಫಿ ಕುಡಿತೀವಲ್ಲ, ಇವತ್ತು ಅದನ್ನ ತಗೊಂಡು ಕೆಲಸ ಮಾಡಕ್ಕೆ ಕಾಫಿ ತೋಟದ ಕೆಲಸ. ಕಾಫಿ ತೋಟದ ಕೆಲಸ. ಆಮೇಲೆ ಕಾಫಿ ಗಿಪಿ ಕೇಳ್ಬಿಟ್ಟಿ ಅಲ್ಲವೇ ನಮ್ಮ ಅಣ್ಣ. ಹಸು ಪಾಲನೆ ಮಾಡೋದು. ಅಕ್ಕ ಏನಕ್ಕ ಹಸುಪಾಲನೆ ಅಂದ್ರೆ? ಹಸುಪಾಲನೆ ಅಂದ್ರೆ ಹಸು ನೋಡ್ಕೊಳ್ಳೋದು, ಅದಕ್ಕೆ ಮೇವ್ ಹಾಕೋದು, ಅದರದ್ದು ಸಾರ್ಸೋದು, ಹಾಲು ಕರಿಯೋದು. ಗೊತ್ತಾ ಅಕ್ಕನಿಗೆ? ಜಗಪ್ಪ ಅವಳು ಹಾಲು ಕರೆದು ಅವ್ರು ಕೊಟ್ರೆ ಕಾಫಿ ಮಾಡಿ ನಮಗೆ ಕೊಡ್ತಾರಂತೆ. ಮಳೆ ನಮ್ದು ಅದೇ ಮಡಿಕೆಯಲ್ಲಿ ಕಾಫಿ ಹಾಕೊಡ್ತೀವಿ. ಅಲ್ಲ, ಇಷ್ಟೇ ಖುಷಿಯಾಗಿದ್ರು ಓಕೆ, ಅವ್ರು ಸರಿಯಾಗಿ ಮಣ್ಣು ಕಲ್ಸಿಲ್ಲ ಅಂತ ಕೇಳಿಕಾಕ ತೋರಿಸ್ತೀವಿ. ಎಲ್ಲರಿಗೂ ಏನೇನ್ ಟಾಸ್ಕ್ ಮಾಡ್ಬೇಕು ಅಂತ ನಮ್ಮ ಗುರುಗಳು ಕದ್ರಗುಪ್ಪೆ ಆಫೀಸ್ ಇಂದ ಕಲ್ಸಿದ್ದೀರಾ. ಗುರುಗಳೇ, ನಿಮ್ಮ ಆಸೆಗಳನ್ನ ನಾವು ಶಿರಸಾವಹಿಸಿ ತಲೆ ಬಗ್ಸಿ ನೀವು ಕೈಯಲ್ಲಿ ತೋರಿಸಿದ್ನ ನಾನು ಕಾಲಲ್ಲಿ ತೋರಿಸಿದ್ನ ನಾನು ಕೈಯಲ್ಲಿ ಮಾಡಿ ಇವತ್ತು ಟಾಸ್ಕ್ ಗೆದ್ಕೊತೀನಿ. ಗುರುಗಳೇ, ಎಲ್ಲೇನ ಶುರು ಮಾಡೋಣ ಬರ್ರಿ. ನನ್ನ ಹೆಂಡತಿಗೆ ತುಂಬಾ ಕಾಟ ಕೊಟ್ಟೆ, ಅವಳ ಕೈಲಿ ಕೆಲಸ ಮಾಡಿಸ್ದೆ. ಸಗಣಿನ ಚೆನ್ನಾಗಿ ಯಾವ ತರ ಏನೇನು ಉಪಯೋಗ ಎಲ್ಲ ಕೆಲಸ ಮಾಡಿ ನಾನು ಬಿಲ್ಡಪ್ ಹಾಕೋತಾ ಇರೋದು ಇವನು. ಬಿಲ್ಡಪ್ ಅಲ್ಲ, ನಾನು ಮಾಡಿದ್ದೀನಿ. ನಾನು ತುಂಬಾ ಚಿಕ್ಕ ವಯಸ್ಸಿಂದಾನೇ ಈ ತರ ಎಲ್ಲ ಕೆಲಸಗಳು ಮಾಡಿದ್ದೀನಿ. ನನ್ನ ಹೆಂಡತಿಗಳು ಇದು ತಿಳಿಲಿ, ಒಂದು ಅನುಭವ ಆಗ್ಲಿ ಅಂತ ಅಂದ್ಬಿಟ್ಟು ಅವಳ ಕೈ ಜಾಸ್ತಿ ಕೆಲಸ ಮಾಡಿಸ್ಬೇಕು ಅಷ್ಟೇ. ಅಮ್ಮ ಒದಿಯಲ್ವಾ? ನೀವ್ ಹೆಂಗ್ ಕರಿತೀರಿ? ಒಂದೇ ಕೈಯಲ್ಲ ಎರಡು ಕೈಯಲ್ಲಿ ಕರಿತೀರಾ ನೀವು? ಎರಡು ಕೈಲಿ ಕರಿತೀವಿ. ನಿಮಗೆ ಜೊತೆ ಕೆಳಗಿಟ್ಬಿಟ್ಟ ಇನ್ನೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ನಾನಂತೂ ಲೈಫಲ್ಲಿ ಯಾವತ್ತೂ ಹಾಲು ಕರೆದಿರ್ಲಿಲ್ಲ. ಬೇರೆದೆಲ್ಲ ಕೆಲಸ ಮಾಡಿದ್ದೆ, ಹಾಲು ಕರೆಯೋದಕ್ಕೆ ಯಾವತ್ತೂ ನಾನು ಪ್ರಯತ್ನ ಮಾಡಿರಲಿಲ್ಲ. ಬಟ್ ಇವತ್ತು ಅದು ಆಯಿತು. ನಾನು ನಿಜವಾಗ್ಲೂ ನಮ್ಮ ಕೋಟೆ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಎಷ್ಟು ಲೀಟ್ರ್ ಹಾಲು ಕರೆದು ಎಂತೆಂಥ ಹಸುಗಳು ಸಾಕಿ, ಎಷ್ಟು ದೊಡ್ಡ ದೊಡ್ಡ ಹಸುಗಳು, ದೊಡ್ಡ ಕೊಟ್ಟಿಗೆ ನೋಡ್ಕೊಂಡು, ಅಣ್ಣ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಿಮಗೆ. ಇವತ್ತು ನನಗೆ ಒಂದು ಹಸುಗೆ ಕೆಚ್ಚಲಿಗೆ ಬೆರಳಾಕಿ ಹಾಲು ಕರೆಯೋಕ್ಕಾಗಲಿಲ್ಲ, ಬೆರಳುಗಳು ನೋವು ಬಂದ್ಬಿಡ್ತು ಕಂಟಿನ್ಯೂಸ್ ಆಗಿ. ನಿಜವಾಗ್ಲೂ ನಿಮ್ಗೆ ಅಪ್ರಿಷಿಯೇಟ್ ಮಾಡ್ಬೇಕಣ್ಣ.
ಹಾಗೆ ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾಳೆ. ಅದು ನನಗೆ ತುಂಬಾ ಖುಷಿ ಆಯ್ತು. ಇವತ್ತು ತುಂಬಾ ಚೆನ್ನಾಗಿ ಬಿಡಿಸ್ತು. ಹೇಳ್ಬಿಡಿ ರಂಗೋಲಿ ಬಿಡಿಸ್ತೆ ಅಂತ. ಚಾಕಲ್ಲಿ ಬಿಡಿಸ್ತಾ ಇದ್ದುಂಟು, ಪುಡಿಲೆಲ್ಲ ರಂಗೋಲಿ ಪುಡಿಯಲ್ಲಿ ಬಿಡಿಸೋಕ್ಕೆ ಬರ್ತಾ ಇರಲಿಲ್ಲ ನನಗೆ. ಸೊ ಅವ್ರು ಹೇಳ್ಕೊಟ್ಟು ಅದನ್ನು ಬಿಡಿಸಿದ್ರು ಇವತ್ತು. ಸೊ ಎಲ್ಲ ಒಂಥರ ಮನಸ್ಸಿಗೆ ತೃಪ್ತಿಯಾಗ ಫೀಲಿಂಗ್ ಇವತ್ತು ಟೋಟಲಿ. ಸಿಟಿ ಲೈಫ್ಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಅಂತ ಗೊತ್ತಾಗ್ತಾ ಇದೆ. ಈ ಹಳ್ಳಿ ಜನರು ಎಷ್ಟು ಮುಗ್ಧರು, ಆಮೇಲೆ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ಅವ್ರ ಮನೆ ಮಕ್ಳ ತರನ ನಮ್ಮನ್ನ ತಗೊಂಡು ನಾವು ಏನ್ ಕೇಳಿದ್ರು ಆಯ್ತು ಅಂತ ಒಪ್ಕೊಂಡು ಪಾಪ ಅವರು ನಮ್ಗೆ ಕೆಲಸ ಕಲ್ಸ್ಕೊಟ್ಟು ಆ ಒಂದು ದಿನ ನಮ್ಗೆ ಹಸುಪಾಲನೆ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡಿದ್ರು. ಈ ಹಳ್ಳಿ ಜನಗಳಿಗೆ ತುಂಬಾನೇ ಥ್ಯಾಂಕ್ಸ್. ಟೆಸ್ಟ್ ಮಾಡ್ತೀರಾ ನೀವು? ಅದೇನದು? ಏನದು ಹಂಗ್ ಮಾಡ್ತಾ ಇರೋದು? ಓಕೆ, ಅಂದ್ರೆ ಹಾಲ್ ಥಿಕ್ನೆಸ್ ಎಲ್ಲ ಎಷ್ಟಿದೆ ಅಂತ. ಮನಸ್ಫೂರ್ತಿಯಾಗಿ ಹೇಳ್ತೀನಿ, ಇವತ್ತು ನಾನು ಝೀಗೆ ತುಂಬ ಆರ್ಟ್ಫುಲಿ ಥ್ಯಾಂಕ್ಸ್ ಕೇಳ್ತೀನಿ. ನಮಗೆ ಇವತ್ತು ಏನು ಟಾಸ್ಕ್ ಕೊಟ್ಟಿದ್ರಿ ಅದನ್ನು ನಾನು ಟಾಸ್ಕ್ ಅಂತಲೂ ಹೇಳಕ್ಕೆ ಇಷ್ಟಪಡಲ್ಲ. ಪ್ರೀತಿಯಿಂದ ಖುಷಿಯಿಂದ ಇವತ್ತು ಈ ಕೆಲಸ ಮಾಡಿದ್ದೀವಿ. ತುಂಬಾ ಥ್ಯಾಂಕ್ಸ್ ಝೀ.